ಸಚಿವ ಸ್ಥಾನಕ್ಕಾಗಿ ಮುಂದುವರೆದಿದೆ ಬಿ ನಾಗೇಂದ್ರ ಕಸರತ್ತು. ವರಿಷ್ಠರ ನಿಲುವಿನ ವಿರುದ್ಧ ನಾಗೇಂದ್ರ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರಂತೆ. ಭ್ರಷ್ಟಾಚಾರ ಆರೋಪದ ಬಳಿಕ ರಾಜೀನಾಮೆಯನ್ನು ಕೊಟ್ಟಿದ್ರು ಬಿ ನಾಗೇಂದ್ರ. 20 ತಿಂಗಳಾಯಿತು ರಾಜೀನಾಮೆ ಕೊಟ್ಟು. ನನ್ನ ಮೇಲಿನ ಆರೋಪ ಖುಲಾಸೆ ಆಗಿದೆ, ನನ್ನ ಪಾತ್ರ ಇಲ್ಲ ಅನ್ನೋದು ಗೊತ್ತಾಗಿದೆ. ಆದರೂ ಯಾಕೆ ನನಗೆ ಗೊತ್ತಾಯಿಲ್ಲ, ನನ್ನ ಸ್ಥಾನ ಖಾಲಿ ಇದೆ, ತುಂಬಿಕೊಳ್ಳಿ ತಮ್ಮ ಆಪ್ತರ ಮೂಲಕ ಅವರು ಹೇಳ್ತಾ ಇದ್ದಾರಂತೆ. ಆದರೆ ವರಿಷ್ಠರು ಕೇಳ್ತಾ ಇಲ್ಲ, ಇನ್ನೂ ಹಾಗೆ ಡಿಲೇ ಮಾಡ್ತಾನೆ ಇದ್ದಾರೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಹೇಳ್ತಿದ್ದಾರಂತೆ. ಹೀಗಾಗಿ ಒಳಗೊಳಗೆ ಕುದೀತಾ ಇದ್ದಾರಂತೆ ನಾಗೇಂದ್ರ. ಸಿಟ್ಟು ಹೊರ ಹಾಕ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ರಾಜ್ಯ ನಾಯಕರ ವಿರುದ್ಧವೂ ಕೂಡ ಅದಿರುತ್ತೆ. ಸಿದ್ದರಾಮಯ್ಯನವರು ಪರಮಾಧಿಕಾರ ಅದು. ಈ ಹಿಂದೆ CM ಅವ್ರನ್ನ ಭೇಟಿಯಾಗಿದ್ದರು ವಾಲ್ಮೀಕಿ ನಾಯಕರು. ವಾಲ್ಮೀಕಿ ಜಾತ್ರೆಗೆ ಆಮಂತ್ರಣ ಹೆಸರಲ್ಲಿ ಮೀಟ್ ಮಾಡಿದ್ರು. ಆ ವೇಳೆ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಡವನ್ನು ಹಾಕಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಬಿ ನಾಗೇಂದ್ರ ಬಳ್ಳಾರಿ ಭಾಗದಲ್ಲಿ ಒಬ್ಬ ಪ್ರಬಲ ವಾಲ್ಮೀಕಿ ನಾಯಕರ ಗುರುತಿಸಿಕೊಂಡಿದ್ದಾರೆ. ಈಗ ಆರೋಪ ಖುಲಾಸೆ ಆಗಿದೆ, ನನಗೆ ಸಚಿವಗಿರಿ ಕೊಡಿ ಅಂತ ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಹಾಗಾಗಿನೇ ಎಲ್ಲೋ ಒಂದು ಕಡೆ ಅವರ ಬೇಸರ ತಮ್ಮ ಆಪ್ತರ ಮೂಲಕ ಹೊರಹಾಕ್ತಾ ಇದ್ದಾರಾ, ಅಥವಾ ಕಾಂಗ್ರೆಸ್ನ ವರಿಷ್ಠರ ನಡೆ ವಿರುದ್ಧವಾಗಿ ಮತ್ತೇನಾದರೂ ಸಿಡಿದು ಹೇಳ್ಬೋದಾ ಅಂತ ಮುಂದಿನ ದಿನಗಳಲ್ಲಿ? ಖಂಡಿತವಾಗ್ಲೂ ಪ್ರಭು, ಒಂದು ಕಡೆ ಈಗಾಗಲೇ CM ಕುರ್ಚಿ ಹಗ್ಗ ಚೆಗ್ಗಾಟ ನಡೀತಾ ಇದೆ. ಇದರ ಜೊತೆಗೆ ಈ ಬಾರಿ ನನಗೆ ಸಚಿವ ಸ್ಥಾನ ಸಿಗುತ್ತೋ ಇಲ್ಲೋ ಅನ್ನುವಂಥದ್ದನ್ನ ಮಾಜಿ ಸಚಿವರಾಗಿದ್ದಂತ ಬಿ ನಾಗೇಂದ್ರ ಕೂಡ ಇದ್ರ ಬಗ್ಗೆ ಯೋಚನೆಯನ್ನ ಸಹ ನಡೆಸಿದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಕನಿಷ್ಠ 20 ತಿಂಗಳಿಂದ ಇವರು ಕಾಯ್ತಾ ಇರುವಂತದ್ದು ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣ ಸಂದರ್ಭದಲ್ಲಿ ಇವರು ಕೂಡ ಅಲ್ಲಿ ಭಾಗಿಯಾಗಿದ್ರು ಅನ್ನುವಂಥದ್ದನ್ನ ಅದಾದ ಮೇಲೆ ಅಲ್ಲಿ ಸಚಿವ ಸ್ಥಾನವನ್ನ ಕೂಡ ಬಿಟ್ಟು ಬರ್ತಾರೆ. ಬಿಟ್ಟಾದ ಮೇಲೆ ಇದುವರೆಗೂ ಕೂಡ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಮಾತ್ರ ಭಾಗಿಯಾಗಿದ್ದಾರೆ. ನಾನು ಸಚಿವಗಿರಿ ಆದ ಮೇಲೆ ನಾನು ಸಚಿವ ಸ್ಥಾನವನ್ನ ತೆಗೆದುಕೊಂಡೇ ಕ್ಷೇತ್ರಕ್ಕೆ ಬರ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಕನಿಷ್ಠವಿಲ್ಲ ಅಂದ್ರು ಸಿದ್ದರಾಮಯ್ಯ ಅವರು ಕೂಡ ಬಳ್ಳಾರಿಗೆ ಬಂದಂತ ಸಂದರ್ಭದಲ್ಲಿ ಕೂಡ ಹೇಳಿದ್ರು, ದೀಪಾವಳಿಗೆ ನಾವು ಒಂದು ಆಫರ್ ಅನ್ನ ಕೊಡ್ತೀವಿ, ಜನವರಿಗೆ ನಾವು ಮತ್ತೆ ಸಚಿವ ಸ್ಥಾನ ಮಾಡ್ತೀವಿ, ಹೀಗೆ ಸಂಕ್ರಮಣ ಹೀಗೆ ತಳ್ತಾನೆ ಬಂದಿದ್ದಾರೆ. ಹೊರತಾಗಿ ಸಚಿವ ಸ್ಥಾನವನ್ನ ನನಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದನ್ನ ಅಸಮಾಧಾನವನ್ನ ಕೂಡ ಸಾಕಷ್ಟು ಅವರ ಆಪ್ತರ ವಲಯದಲ್ಲಿ ಮಾತನಾಡಿದ್ರು ಕೂಡ ಕೇಳಿ ಬಂದಿದೆ. ಇದೆಲ್ಲವನ್ನ ನೋಡ್ತಾ ಹೋದ್ರೆ ಸಚಿವರು ನಿನ್ನೆ ಅಧಿವೇಶನದಲ್ಲಿ ಕೂಡ ಕೆಲವೊಂದಿಷ್ಟು ವಾಲ್ಮೀಕಿ ಸಮುದಾಯದ ಶಾಸಕರೆಲ್ಲ ಸೇರಿಕೊಂಡು ವಾಲ್ಮೀಕಿ ಸಮಾಜದ ಜಾತ್ರೆ ಏನ್ ನಡೀತಾ ಇತ್ತು, ಆ ಜಾತ್ರೆಗೆ ಆಹ್ವಾನವನ್ನ ಕೊಡೋದಿಕ್ಕೆ ಅಲ್ಲಿಯ ಸ್ವಾಮೀಜಿಯವರು ಕೂಡ ಹೋಗಿದ್ರು. ಸ್ವಾಮೀಜಿಯವರು ಸಹ ಸಿದ್ದರಾಮಯ್ಯ ಅವರಿಗೆ ಭೇಟಿ ನೀಡಿದ್ದಾರೆ. ಯಾಕಂದ್ರೆ ವಾಲ್ಮೀಕಿ ಸಮಾಜದಲ್ಲಿ ಎನ್ ರಾಜಣ್ಣ ಆಗಿರ್ಬಹುದು ಮತ್ತು ನಮ್ಮ ಬಿ ನಾಗೇಂದ್ರ ಆಗಿರ್ಬೋದು, ಇವರಿಬ್ಬರಿಗೆ ಸಚಿವ ಸ್ಥಾನ ಈಗ ಇಲ್ಲ ಅನ್ನುವಂತ ಮಾತನ್ನ ಕೂಡ ಅಲ್ಲಿ ಹೇಳಿದ್ದಾರೆ. CM ಸಿದ್ದರಾಮಯ್ಯ ಅವರಿಗೆ ಅವರ ವಾಲ್ಮೀಕಿ ಸಮಾಜದ ಮುಖಂಡರು ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರೋದೇನೆಂದ್ರೆ, ಸ್ವಾಮಿ ಸರ್, ನೀವು ನೀವು ಇರುವಷ್ಟರಲ್ಲೇ ನಮಗೆ ಸಚಿವ ಸ್ಥಾನವನ್ನ ನಾಗೇಂದ್ರ ಅವರಿಗೆ ಕೊಡ್ಬೇಕು ಅನ್ನುವಂತ ಮಾತನ್ನ ಕೂಡ ಅಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು ಕೂಡ ಈಗ ತಿಳಿದು ಬಂದಿದೆ. ಇವನ್ನೆಲ್ಲವನ್ನ ಗಮನಿಸ್ತಾ ಹೋದ್ರೆ ಅವಳಿ ಜಿಲ್ಲೆ, ನಮ್ಮ ಬಳ್ಳಾರಿ ಮತ್ತು ವಿಜಯನಗರ, ಈ ಎರಡೂ ಜಿಲ್ಲೆಗೆ ಒಬ್ಬರೇ ಈಗ ಸಚಿವರಾಗಿ ಜಮೀರ್ ಅಹಮದ್ ಖಾನ್ ಅವರು ಇರುವುದಾಗಿ ಬಳ್ಳಾರಿ ಜಿಲ್ಲೆಗೆ ಅವ್ರಿಗೆ ಫೋಕಸ್ ಕೂಡ ಮಾಡಕ್ ಆಗ್ತಾ ಇಲ್ಲ. ಹೀಗಾಗಿ ಬಳ್ಳಾರಿಗೆ ಕೂಡ ಬರ್ತಾ ಇಲ್ಲ. ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಹಾಗೆ ಇದೆ. ಹೀಗಾಗಿ ನನಗೆ ಬಳ್ಳಾರಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸಿಕ್ಕಲ್ಲಿ ಅಲ್ಲಿರುವಂತಹ ಸಮಸ್ಯೆಗಳನ್ನ ಸರಿ ಮಾಡಬಹುದಾಗಿದೆ ಮತ್ತು ನಾನು ಸಚಿವ ಸ್ಥಾನವನ್ನ ತೆಗೆದುಕೊಂಡೇ ನಾನು ನನ್ನ ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಹೋಗ್ತೀನಿ ಅನ್ನುವಂತ ಪಟ್ಟನ್ನ ಬಿ ನಾಗೇಂದ್ರ ಅವರು ಕೂಡ ಇಟ್ಕೊಂಡಿರುವಂತದ್ದು. ಈಗಾಗಲೇ ಹೈಕಮಾಂಡ್ ಅಲ್ಲಿ ಸಾಕಷ್ಟು ಬಾರಿ ಭೇಟಿ ಕೂಡ ಮಾಡಲಾಗಿದೆ. ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ. ಅಧಿವೇಶನ ನಂತರ ಮತ್ತೆ ಸಿಹಿ ಸುದ್ದಿ ಸಿಗುತ್ತಾ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗುತ್ತೆ ಪ್ರಭು. ಥ್ಯಾಂಕ್ ಯು ಸಿದ್ದು ಮಾಹಿತಿಗಾಗಿ.